ನಮಸ್ಕಾರ, ನನ್ನ ಹೆಸರು ಅಮೂಲ್ಯ ಹೀಗೆ. ನಾನು ದ್ವಿತೀಯ PUC ವಾಣಿಜ್ಯ ವಿಭಾಗದಲ್ಲಿ ಅಭ್ಯಾಸ ಮಾಡುತ್ತಿದ್ದೇನೆ. ನಾನು ಇಂದಿನ ತರಗತಿಯಲ್ಲಿ ಪಗೆಯಂ ಬಾಲಕನೆಂಬರೆ ಎಂಬ ಪದ್ಯ ಭಾಗದ ಸಾರಾಂಶವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸುತ್ತಿದ್ದೇನೆ. ಈ ಪಗೆಯಂ ಬಾಲಕನೆಂಬರೆ ಈ ಪದ್ಯವನ್ನು ಹುಲಿಗೆರೆ ಸೋಮನಾಥ ಅವರು ರಚಿಸಿರುತ್ತಾರೆ. ಇವರು 16ನೇ ಶತಮಾನದಲ್ಲಿ ಒಬ್ಬ ವೀರಶೈವ ಕವಿಯಾಗಿದ್ದರು ಮತ್ತು ಈ ಪದ್ಯ ಭಾಗವನ್ನು ಸೋಮೇಶ್ವರ ಶತಕ ಎಂಬ ಕಾವ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಹುಲಿಗೆರೆ ಸೋಮನಾಥ ಅವರು ಧಾರವಾಡ ಜಿಲ್ಲೆಯ ಹುಲಿಗೆರೆಯಲ್ಲಿ ಜನಿಸಿದ್ದಾರೆ. ಇವರ ಅಂಕಿತ ನಾಮವೆಂದರೆ ಹರಹರ ಶ್ರೀಚನ್ನ ಸೋಮೇಶ್ವರ. ಇದು ಇವರ ಅಂಕಿತ ನಾಮವಾಗಿದೆ. ಮತ್ತು ಹುಲಿಗೆರೆ ಸೋಮನಾಥ ಅವರು 103 ವೃತ್ತ ಪದ್ಯಗಳನ್ನು ರಚನೆ ಮಾಡಿದ್ದಾರೆ. ಪಗೆಯಂ ಬಾಲಕನೆಂಬರೆ ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ, ಕೆಲವಂ ಮಾಳ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿಂದ ನೋಡುತ್ತಂ, ಕೆಲವಂ ಸಜ್ಜನ ಸಂಘದಿಂದ ಅರಿಯಲ್ ಸರ್ವಜ್ಞನಪ್ಪಂ ನರಂ ಫಲವು ಪಳ್ಳ ಸಮುದ್ರವೈ ಹರಹರ ಶ್ರೀಚನ್ನ ಸೋಮೇಶ್ವರ. ಅಂದರೆ ಈ ಪದ್ಯ ಭಾಗದಲ್ಲಿ ಹುಲಿಗೆರೆ ಸೋಮನಾಥ ಅವರು ಜ್ಞಾನ ಪಡೆಯುವ ಮಾರ್ಗವನ್ನು ಕುರಿತು ನಾವು ಕೆಲವು ವಿಚಾರಗಳನ್ನು ಹೆಚ್ಚಿಗೆ ತಿಳಿದಂಥವರಿಂದ ನಾವು ತಿಳ್ಕೊಳ್ತೀವಿ. ಮತ್ತು ಇನ್ನೂ ಕೆಲವು ವಿಚಾರಗಳನ್ನು ಶಾಸ್ತ್ರಗಳನ್ನ ಕೇಳ್ತಾ ಮತ್ತು ಶಾಸ್ತ್ರಗಳನ್ನ ನೋಡ್ತಾ ನಾವು ಕೆಲವು ವಿಚಾರಗಳನ್ನು ತಿಳಿದುಕೊಳ್ತೀವಿ. ಮತ್ತು ಕೆಲವು ವಿಚಾರಗಳನ್ನು ಕೆಲಸ ಮಾಡುವವರನ್ನ ನೋಡಿಬಿಟ್ಟು ನಾವು ಕೆಲವು ವಿಚಾರಗಳನ್ನ ತಿಳ್ಕೊಳ್ತೀವಿ. ಮತ್ತು ಇನ್ನು ಕೆಲವು ವಿಚಾರಗಳನ್ನು ನಾವು ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಆಲೋಚನೆಯಿಂದ ಆಲೋಚಿಸಿ ಕೆಲವು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗ್ತೀವಿ. ಇನ್ನು ಕೆಲವು ವಿಚಾರಗಳನ್ನು ಒಳ್ಳೆಯ ಜನರ ಒಡನಾಟದಿಂದ ತಿಳ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಹಲವು ಮಾರ್ಗಗಳಿಂದ ನಾವು ಜ್ಞಾನವನ್ನು ಪಡೆದರೆ ಮಾತ್ರ ಒಬ್ಬ ಮನುಷ್ಯ ಈ ಥರ ಹಲವು ಮಾರ್ಗಗಳಿಂದ ಜ್ಞಾನವನ್ನು ಪಡೆದರೆ ಅವನು ಸರ್ವಜ್ಞನಾಗಲು ಸಾಧ್ಯ. ಹೇಗೆಂದರೆ ಹಲವು ಹಳ್ಳ ಕೊಳ್ಳಗಳು ಸೇರಿ ಹೇಗೆ ಒಂದು ದೊಡ್ಡ ಸಮುದ್ರವಾಗುತ್ತದೆ, ಹಾಗೆ ಹಲವು ಮಾರ್ಗಗಳಿಂದ ಜ್ಞಾನವನ್ನು ಪಡೆದವನು ಒಬ್ಬ ಸರ್ವಜ್ಞನಾಗುತ್ತಾನೆ ಎಂದು ಕವಿಯು ಈ ಪದ್ಯ ಭಾಗದಲ್ಲಿ ತಿಳಿಸಿದ್ದಾರೆ. ಎರಡನೇ ಪದ್ಯ. ಉಣದಿಪ್ಪ ದನಂ ಇರ್ತೊಡೇನು ಸುತನಿದ್ದೆ ಮುಪ್ಪಿನಲ್ಲಾಗದ, ಒಣಗಲ್ ಪೈರಿಗೆ ಬಾರದಿದ್ದ ಮಳೆ ತಾಂ ಬಂದೇನ್, ಆಪತ್ತಿನೋಳ್ ಮಣಿದು ನೋಡದ ಬಂಧುವೇತಕ್ ಎಣಿಸಲ್, ಕಾಲೋಚಿತಕ್ ಐದಿದ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀಚನ್ನ ಸೋಮೇಶ್ವರ. ಅಂದರೆ ಈ ಎರಡನೇ ಪದ್ಯ ಭಾಗದಲ್ಲಿ ಹುಲಿಗೆರೆ ಸೋಮನಾಥ ಅವರು ಸಂಬಂಧ ಮತ್ತು ಸಮಯದ ಮಹತ್ವವನ್ನು ಕುರಿತು ನಮ್ಮ ಮುಂದೆ ಉಣದಿಪ್ಪ ದನಂ ಇರ್ತೋಡೇನು ಅಂದರೆ ನಾವು ಅನುಭವಿಸ್ಲಿಕ್ಕಾಗದಂಥ ನಮಗೆ ಉಪಯೋಗಕ್ಕೆ ಬರೆದಂಥ ಹಣ ಸಂಪತ್ತು ಎಷ್ಟೇ ಇದ್ರೂ ನಮಗೆ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಮತ್ತು ಸುತ್ತನಿದ್ದೆ ಮುಪ್ಪಿನಲ್ಲಾಗದ ಅಂದರೆ ನಮಗೆ ಒಬ್ಬ ಮಗ ಇದ್ದು ಅವನು ನಮ್ಮ ಮುಪ್ಪಿನ ಕಾಲದಲ್ಲಿ ನಮ್ಮನ್ನು ನೋಡ್ಕೊಂಡಿಲ್ಲ ಅಂದರೆ ಅಂಥ ಮಗ ಇದ್ರೂ ಸಮೇತ ನಮಗೆ ಯಾವುದೇ ತರಹದ ಪ್ರಯೋಜನಗಳು ಇರುವುದಿಲ್ಲ. ಹಾಗೆ ಒಣಗಲ್ ಪೈರಿಗೆ ಬಾರದಿದ್ದ ಮಳೆ ತಾಂ ಬಂದೇನ್ ಅಂದರೆ ಈಗ ಹೊಲದಲ್ಲಿ ಪೈರು ಒಣಗುತ್ತೆ ಅಂದರೆ ಒಣಗೋ ಸಮಯದಲ್ಲಿ ಅಥವಾ ಒಣಗೋಕ್ಕೂ ಮುಂಚೆ ಬರದೇ ಇರೋ ಮಳೆ ಆ ಪೈರು ಒಣಗೋದ್ಮೇಲೆ ಬಂದರೆ ಅದು ಯಾವುದೇ ಥರ ಫಲ ಕೊಡುವುದಿಲ್ಲ. ಹಾಗಾಗಿ ಆ ಥರ ಮಳೆ ಬಂದರೂ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಮತ್ತು ಆಪತ್ತಿನೋಳ್ ಮಣಿದು ನೋಡದ ಬಂದು ವೇತಕ್ ಎಣಿಸಲ್ ಅಂದರೆ ನಾವು ಕಷ್ಟ ಕಾಲದಲ್ಲಿದ್ದಾಗ, ನಾವು ಸಂಕಷ್ಟದಲ್ಲಿದ್ದಾಗ ನಮ್ಮನ್ನು ಬಂದು ನೋಡಿದಂತಹ ಬಂಧು ಮಿತ್ರರು ಇದ್ರೂ ಪ್ರಯೋಜನವಿಲ್ಲ, ಅವರು ಇದ್ರೂ ಇಲ್ಲದಂತೆ ಇರ್ತಾರೆ. ಹಾಗಾಗಿ ಕಾಲೋಚಿತಕ್ ಐದಿದ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀಚನ್ನ ಸೋಮೇಶ್ವರ. ಅಂದರೆ ನಾವು ಕಷ್ಟ ಕಾಲದಲ್ಲಿದ್ದಾಗ, ನಾವು ಸಂಕಷ್ಟದಲ್ಲಿದ್ದಾಗ ನಮಗೆ ಯಾರೋ ಒಬ್ಬರು ಒಂದು ಸಹಾಯ ಮಾಡ್ತಾರೆ ಅಂದರೆ ಅದು ಸಹಾಯ ಎಷ್ಟೇ ಹುಲ್ಲಿನಷ್ಟು ಸಣ್ಣದಾಗಿದ್ರೂ ಅದು ನಮಗೆ ಆ ಸಂಕಷ್ಟ ಕಾಲದಲ್ಲಿ ಪರ್ವತದಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಅಂತ ಈ ಎರಡನೇ ಪದ್ಯದಲ್ಲಿ ಕವಿಗಳು ಸಂಬಂಧ ಮತ್ತು ಸಮಯದ ಮಹತ್ವವನ್ನು ಕುರಿತು ನಮಗೆ ತಿಳಿಸಿದ್ದಾರೆ. ಈಗ ಮೂರನೇ ಪದ್ಯ. ಸಿಗುರೆಂದು ಮೆಲೆಬೇವು ಸ್ವಾದ ಹೋಗುದೆ, ಚೇರ್ ಚಿಕ್ಕದೆಂದು ಅಳ್ಕರಿಂ ತೆಗೆಯಲ್ ಕಚ್ಚದೆ, ಪಾಲನೂಣಿ ಪಣಿಯಂ ಸಾಕಲ್ಕೆ ವಿಶ್ವಾಸಿಯೇ, ಕಗಮಂ ಸಾಕುವೆನೆಂದು ಬೂಗೆ ಮರಿಯಂ ಸಂಪ್ರೀತಿ ಎಂದೋವರೆ, ಪಗೆಯಂ ಬಾಲಕನೆಂಬರೆಯ ಹರಹರ ಶ್ರೀಚನ್ನ ಸೋಮೇಶ್ವರ. ಈ ಮೂರನೇ ಪದ್ಯದಲ್ಲಿ ಕವಿಗಳು ಸಣ್ಣ ಜೀವಿಗಳಿಂದಾಗುವ ಅಪಾಯಗಳನ್ನು ಕುರಿತು ನಮ್ಮ ಮುಂದೆ ಹೀಗೆ ವ್ಯಕ್ತಪಡಿಸಿದ್ದಾರೆ. ಚಿಗುರೆಂದು ಮೆಲೆಬೇವು ಸ್ವಾದ ಹೋಗುದೆ ಅಂದರೆ ಈಗ ಒಂದು ಬೇವಿನ ಕಡ್ಡಿ ಅಥವಾ ಬೇವಿನ ಕಾಯಿ ಚಿಕ್ಕದಿದೆ ಅಂತ ನಾವು ಅದನ್ನು ತಿಂದರೆ ಅದು ಯಾವುದೇ ಕಾರಣಕ್ಕೂ ಸಿಹಿಯಾಗಿರಲ್ಲ. ಅದು ಕಹಿಯಾಗಿರುತ್ತೆ. ಎಷ್ಟೇ ಚಿಕ್ಕದಾಗಿರಲಿ ಮತ್ತು ಎಷ್ಟೇ ದೊಡ್ಡದಾಗಿರಲಿ ಅದು ಯಾವುದೇ ಕಾರಣಕ್ಕೂ ಸಿಹಿ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೆ ಚೇಳು ಚಿಕ್ಕದೆಂದು ಅಳ್ಕರಿಂ ತೆಗೆಯಲು ಕಚ್ಚದೆ ಅಂದರೆ ಚೇಳು ಚಿಕ್ಕದು ಚೆನ್ನಾಗಿದೆ ಅಂತ ನಾವು ಅದನ್ನು ಅಕ್ಕರಿಂದ ಎತ್ಕೊಂಡು ಮುದ್ದಾಡ್ಲಿಕ್ಕೆ ಹೋದರೆ ಅದು ನಮ್ಮನ್ನ ಕಚ್ಚುತ್ತೆ, ಅದು ಕಚ್ಚದಾಗೆ ಇರೋದಿಲ್ಲ. ಹಾಗೆ ಪಾಲನುಣಿ ಪಣಿಯಂ ಸಾಕಲ್ಕೆ ವಿಶ್ವಾಸಿಯೇ ಅಂದರೆ ಹಾವನ್ನ ನಾವು ಸಣ್ಣದಿದ್ರಿಂದ ಹಾಲು ಹಾಕಿ ಅದಕ್ಕೆ ಬೆಳೆಸಿದ್ರೂ ಅದು ನಮ್ಮನ್ನ ಕಚ್ಚುತ್ತೆ. ಯಾಕಂದರೆ
ಆ ಹಾವು ವಿಶ್ವಾಸಕ್ಕೆ ಅರ್ಹವಾದ ಪ್ರಾಣಿ ಅಲ್ಲ. ಮತ್ತೆ ಖಗಮಂ ಸಾಕುವೆನೆಂದು ಗೂಗೆ ಮರಿಯಂ ಸಂಪ್ರೀತಿ ಎಂದವರೆ. ಅಂದ್ರೆ ಯಾರೇ ಆಗಲಿ ತಮ್ಮ ಮನೆಯಲ್ಲಿ ಪಕ್ಷಿನ ಸಾಕ್ಬೇಕು ಅನ್ಕೊಳ್ತಾರೆ. ಆದ್ರೆ ಅವ್ರು ಯಾವುದೇ ಪಕ್ಷಿ ಸಾಕಿದ್ರು ಗೂಬೆ ಮಾತ್ರ ಸಾಕೋದಿಲ್ಲ. ಯಾಕಂದ್ರೆ ಗೂಬೆಯು ಅಪಶಕುನದ ಸಂಕೇತವಾಗಿರ್ತದೆ. ಹಾಗಾಗಿ ಯಾರೇ ಆಗಲಿ ಪ್ರೀತಿಯಿಂದ ಬೇರೆ ಪಕ್ಷಿಗಳನ್ನ ಸಾಕ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಗೂಬೆನ ಸಾಕೋದಿಕ್ಕೆ ಇಷ್ಟಪಡುವುದಿಲ್ಲ. ಹಾಗಾಗಿ ಪಗೆಯಂ ಬಾಲಕನೆಂಬರೆ. ಅಂದ್ರೆ ನಮ್ಮ ಶತ್ರುಗಳು ಎಷ್ಟೇ ಚಿಕ್ಕವರಾಗಿರ್ಲಿ, ನಮ್ಮ ಶತ್ರುಗಳು ಚಿಕ್ಕ ಮಗುಗಳು, ಚಿಕ್ಕ ಬಾಲಕ ಅಂತ ನಾವು ನಮ್ಮ ಶತ್ರುಗಳನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರ್ದು. ಆ ಚಿಕ್ಕ ವ್ಯಕ್ತಿಯಿಂದಲೇ ನಮಗೆ ದೊಡ್ಡ ಅಪಾಯ ಕಾದಿರ್ತದೆ ಅಂತ ಕವಿಗಳು ಈ 3ನೇ ಪದ್ಯದಲ್ಲಿ ಸಣ್ಣ ಜೀವಿಗಳನ್ನು ಕುರಿತು ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಅರೆಯಂ ಸೀಳು ಒಡ್ ಆನೆ ಮೆಟ್ಟಲಹುದೆ ಚಾಣಗಳಿಂದಲ್ಲದೆ ಕಿರುದಾಗಿ ಇರ್ತೊಡೆ ಅದೇನು ಉಪಾಯ ಪರ ನೋರ್ವಂ ಕೋಟಿಗಿಡಕ್ಕೂ ಹೆಮ್ಮನ ನಿರ್ದೇನ್ ಅದರಿಂದಲ್ ಎತ್ತಬಹುದೇ ಬಲ್ಬಾರಮಂ ಸನ್ನೆ 1000 ಕಾಲಾಡಿನ ಸತ್ವವೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಅಂದರೆ ಇಲ್ಲಿ ಕವಿಗಳು ಸಣ್ಣ ವಸ್ತುಗಳ ಪ್ರಯೋಜನವನ್ನು ಕುರಿತು ನಮ್ಮ ಮುಂದೆ ಅರೆಯಂ ಸೀಳು ಒಟ್ ಆನೆ ಮೆಟ್ಟಲಹುದೆ. ಅಂದರೆ ಈಗ ಅರೆ ಅಂದರೆ ಇಲ್ಲಿ ಬಂಡೆ ಅಂತ. ಒಂದು ದೊಡ್ಡ ಬಂಡೆನ ಸೀಳ್ಬೇಕು ಅಂದರೆ ನಾವು ಒಂದು ಆನೆಯಿಂದ ಅದ್ರಿಸಿದ್ರೆ ಆ ಬಂಡೆ ಯಾವುದೇ ಕಾರಣಕ್ಕೂ ಹೊಡೆಯೋದಕ್ಕೆ ಆಗೋದಿಲ್ಲ. ಆ ಬಂಡೆ ಎಷ್ಟೇ ದೊಡ್ಡದಾಗಿರಲಿ ಎಷ್ಟೇ ಚಿಕ್ಕದಾಗಿರಲಿ, ನಾವು ಆ ಬಂಡೆನ ಹೊಡಿಬೇಕಂದ್ರೆ ಆ ಒಂದು ಚಾಣ ಅಂದರೆ ಚಾಣದಿಂದನೇ ನಾವು ಆ ಬಂಡೆನ ಹೊಡೆಯೋದಕ್ಕೆ ಸಾಧ್ಯವಾಗುತ್ತದೆ. ಆನೆ ದೊಡ್ಡದು ಅಂತ ಆನೆನ ಬಂಡೆ ಮೇಲೆ ಹತ್ತಿಸಿದ್ರೆ ಆ ಬಂಡೆ ಯಾವುದೇ ಕಾರಣಕ್ಕೂ ಒಡೆದು ಹೋಗುವುದಿಲ್ಲ. ಹಾಗೆ ಕಿರುದಾಗಿ ಇರ್ತೊಡದೇನು ಉಪಾಯ ಪರ ನೋರುವ ಕೋಟಿಗಿಡಕ್ಕೂ. ಅಂದರೆ ಒಬ್ಬ ವ್ಯಕ್ತಿ ಚಿಕ್ಕವನೇ ಆಗಿರಲಿ, ಆ ವ್ಯಕ್ತಿಯು ಉಪಾಯ ಬಲ್ಲವನಾಗಿದ್ದ ಅಂತ ಹೇಳಿದ್ರೆ ಅವನು ಕೋಟಿ ಜನಕ್ಕೆ ಸಮನಾಗಿರ್ತಾನೆ. ಯಾಕಂದ್ರೆ ಅವನು ಉಪಾಯ ಬಲ್ಲವನಾಗಿರ್ತಾನೆ. ಅವನಿಗೆ ಯಾವುದೇ ತರ ಸಂಕಷ್ಟ ಬಂದರೂ ಸಮೇತ ಅವನು ಅದನ್ನ ಎದುರಿಸಿ ಮುನ್ನಡೀತಾ ಹೋಗ್ತಾನೆ. ಹಾಗಾಗಿ ಅವನು ಕೋಟಿ ಜನಕ್ಕೆ ಸಮನಾಗಿರ್ತಾನೆ. ಹಾಗೆ ಹೆಮ್ಮರ ನಿರ್ದೇನ್ ಅದರಿಂದಲೇ ಎತ್ತಬಹುದೇ ಬಲ್ಬಾರಮಂ. ಅಂದ್ರೆ ಒಂದು ದೊಡ್ಡ ಹೆಮ್ಮರ ಇದೆ ಅಂದ್ರೆ ಆ ಹೆಮ್ಮರ ಅದೆಷ್ಟೇ ದೊಡ್ಡದಾಗಿದ್ರೆ ಅದರಿಂದ ನಾವು ಹೆಚ್ಚು ಭಾರವನ್ನು ಎತ್ತೋದಕ್ಕಾಗಲ್ಲ. ಅಂದ್ರೆ ಆ ಮರದ ಕೊಂಬೆಯಿಂದ ನಾವು ಹೆಚ್ಚು ಭಾರವನ್ನ ಎತ್ತಲಿಕ್ಕೆ ಆಗೋದಿಲ್ಲ. ಹಾಗೆ ಸನ್ನೆ 1000 ಕಾಲಾಡಿನ ಸತ್ವವೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಅಂದ್ರೆ ಸನ್ನೆ ಅಂದ್ರೆ ಇಲ್ಲಿ ಮೀಟುಗೋಲು ಅಂತ ಅರ್ಥ. ಅಂದ್ರೆ ದೊಡ್ಡ 1000 ಜನರ ಸೈನ್ಯದ ಕೈಲಿ ಆಗದಂತ ಕೆಲಸನ ಒಂದು ಸನ್ನೆ ಅಂದ್ರೆ ಒಂದು ಮೀಟುಗೋಲಿನ ಕೈಯಲ್ಲಿ ಮಾಡ್ಬೋದು ಅಂತ ಕವಿಗಳು ಹೇಳಿದ್ದಾರೆ. ಉದಾಹರಣೆಗೆ ನಾವು ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಕೌರವರು ಯುದ್ಧ ಮಾಡ್ತಾರೆ. ಅಲ್ಲಿ ದುರ್ಯೋಧನನ ಅವರಿಗೆ ಸೋಲಿಸ್ಲಿಕ್ಕೆ ಆಗೋದಿಲ್ಲ ಬೇಗ. ಆದರೆ ಅವರು ಎಷ್ಟೇ ಯುದ್ಧ ಮಾಡಿದ್ರು ಕೊನೆಗೆ ಕೃಷ್ಣ ಕೊಟ್ಟಂತ ಒಂದೇ ಒಂದು ಸನ್ನೆಯಿಂದ ಭೀಮನು ದುರ್ಯೋಧನನ ಸಂಹಾರ ಮಾಡ್ತಾನೆ. ಹಾಗೆ 1000 ಜನರ ಕೈಯಲ್ಲಿ ಆಗದಂತ ಒಂದು ಕೆಲಸನ ಒಂದು ಸನ್ನೆಯಿಂದ ಸಮೇತ ಮಾಡ್ಬೋದು ಅಂತ ಇಲ್ಲಿ ಕವಿಗಳು ಸಣ್ಣ ವಸ್ತುಗಳ ಪ್ರಯೋಜನವನ್ನು ಕುರಿತು ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. 5ನೇ ಪದ್ಯ ಇಲ್ಲಿ ಕವಿಗಳು ಅರ್ಹತೆ ಮತ್ತು ಯೋಗ್ಯತೆಯನ್ನು ಕುರಿತು 5ನೇ ಪದ್ಯದಲ್ಲಿ ನಮಗೆ ಹೇಳಿದ್ದಾರೆ. ಅರಿಯಲ್ ಬಲ್ಲೊಡೆ ವೀರನಾಗುದರೆಯೋಳ್ ನಾನಾ ಚಮತ್ಕಾರಮಂ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು ವಿಭುವಾಗರ್ ಎಂದೊಡಂ ಕೋಪಂ ತೊರೆಯಲ್ ಬಲ್ಲೊಡೆ ಯೋಗಿ ಎಪ್ಪುದರಿ ಷಡ್ವರ್ಗಗಳಂ ಗೆಲ್ಲುಡೆ ತೆರ ಬಲ್ಲರ್ಪುಣೆ ಎಪ್ಪುದೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಅಂದರೆ ಕವಿಗಳು ಇಲ್ಲಿ ಅರ್ಹತೆ ಮತ್ತು ಯೋಗ್ಯತೆಯನ್ನು ಕುರಿತು ನಮಗೆ ಹಿರಿಯಲ್ ಬಲ್ಲೊಡೆ ವೀರನಾಗುದರೆಯೋಳ್ ಅಂದರೆ ನಾವು ನಮ್ಮ ವಿರೋಧಿನ ನಮ್ಮ ಶತ್ರುವಿನ ನಾವು ಎದುರಿಸ್ತೀವಿ, ನಾವು ಕತ್ತಿಯಿಂದ ಚುಚ್ಚುತ್ತೀವಿ, ನಾವು ಅವ್ರನ್ನ ಸಂಹಾರ ಮಾಡ್ತೀವಿ ಅನ್ನೋ ನಂಬಿಕೆ ಇದ್ರೆ ಮಾತ್ರ ನಾವು ವೀರರಾಗಬೇಕು ಭೂಮಿ ಮೇಲೆ. ಇಲ್ಲಾಂದ್ರೆ ನಾವು ವೀರರಾಗೋದಕ್ಕೆ ಹೋಗ್ಬಾರ್ದು. ಮತ್ತೆ ನಾನಾ ಚಮತ್ಕಾರಮಂ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು ಅಂದ್ರೆ ನಾವು ಈಗ ಒಂದು ರಾಜ್ಯದಲ್ಲಿ ಮಂತ್ರಿ ಆಗಬೇಕು ಅಥವಾ ಒಂದು ಆಸ್ಥಾನದಲ್ಲಿ ಮಂತ್ರಿ ಆಗಬೇಕು ಅಂದ್ರೆ ನಾವು ನಾನಾ ಚಮತ್ಕಾರವನ್ನು ಹಲವು ರೀತಿಯ ತಂತ್ರಗಳನ್ನ ತಿಳ್ಕೊಂಡಿರ್ಬೇಕು. ಹಾಗಾಗಿ ನಾವು ಹಲವು ತರಹದ ಪ್ರತಿತಂತ್ರಗಳನ್ನು ತಿಳ್ಕೊಂಡಿದ್ರೆ ಮಾತ್ರ ನಾವು ಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ವಿಭುವಾಗರ್ ಎಂದೊಡಂ ಕೋಪಂ ತೊರೆಯಲ್ ಬಲ್ಲೊಡೆ ಅಂದ್ರೆ ನಾವು ಒಂದು ರಾಜ್ಯದಲ್ಲಿ ಅಥವಾ ಒಂದು ಆಸ್ಥಾನದಲ್ಲಿ ನಾವು ರಾಜನಾಗಿ ಕಾರ್ಯನಿರ್ವಹಿಸಬೇಕು ಅಂತಂದ್ರೆ ನಮಗೆ ಕೋಪನ ತಡೆಯುವಂಥ ಶಕ್ತಿ ಇರಬೇಕು. ಮತ್ತೆ ನಮಗೆ ಕ್ಷಮಾ ಗುಣ ಇರಬೇಕು. ಆಗ ಮಾತ್ರ ನಾವು ರಾಜನಾಗಲಿಕ್ಕೆ ಸಾಧ್ಯ ಆಗುತ್ತದೆ. ಹಾಗೆ ಯೋಗಿ ಅಪ್ಪುದೈ ಷಡ್ವರ್ಗಗಳಂ ಗೆಲ್ಲುಡೆ ಅಂದ್ರೆ ನಾವು ಈಗ ಯೋಗಿ ಆಗಬೇಕು ಅಂದ್ರೆ ಯೋಗಿ ಆಗುವಂಥವನು ಷಡ್ವರ್ಗಗಳನ್ನ ಗೆಲ್ಲುವವರು ಮಾತ್ರ ಯೋಗಿ ಆಗೋದಕ್ಕೆ ಸಾಧ್ಯ. ಇಲ್ಲಿ ಷಡ್ವರ್ಗಗಳಂ ಅಂದ್ರೆ
ಕಾಮ, ಕ್ರೋಧ, ಮೋಹ, ಲೋಭ, ಮದ ಮತ್ತು ಮತ್ಸರ. ಈ 6 ಷಡ್ವರ್ಗಗಳನ್ನು ಗೆಲ್ಲುವಂಥ ಸಾಮರ್ಥ್ಯ ಉಳ್ಳವನು ಮಾತ್ರ ಯೋಗಿ ಆಗೋದಕ್ಕೆ ಸಾಧ್ಯ ಆಗುತ್ತದೆ ಅಂತ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ. ಹಾಗೆ ತೆರಳ್ ಬಲ್ಲರ್ಕೋಣೆ ಎಪ್ಪುದೈ ಅಂದರೆ ನಾವು ಯಾವುದೇ ಒಂದು ಕೆಲಸನ ಯಾವುದೇ ಒಂದು ಜವಾಬ್ದಾರಿಯನ್ನು ತಗೊಳ್ತೀವಿ ಅಂದರೆ ನಾವು ಆ ಜವಾಬ್ದಾರಿನ ಕರೆಕ್ಟಾಗಿ ನಿಭಾಯಿಸ್ತೀವಿ ಅನ್ನೋ ನಂಬಿಕೆ ಇರಬೇಕು, ಆ ಸಾಮರ್ಥ್ಯ ನಮ್ಮಲ್ಲಿ ಇರಬೇಕು. ಆಗ ಮಾತ್ರ ನಾವು ಯಾವುದೇ ಒಂದು ಜವಾಬ್ದಾರಿನ ತಗೊಳ್ಬೇಕು. ಇಲ್ಲಾಂದರೆ ನಾವು ಆ ಜವಾಬ್ದಾರಿನ ತಗೊಳ್ಲಿಕ್ಕೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಕವಿಗಳು ಈ ಪದ್ಯದಲ್ಲಿ ಅರ್ಹತೆ ಮತ್ತು ಯೋಗ್ಯತೆಯನ್ನು ಕುರಿತು ನಮಗೆ ವ್ಯಕ್ತಪಡಿಸಿದ್ದಾರೆ. ಕೊನೆಯದಾಗಿ ಒಡೆಯೋಳು ತುಂಬಿದೆ ಪಂಕ ಮೇಲೆ ತೊಳೆಯಲು ತಾಮ್ ಶುದ್ಧ ನೇನಪ್ಪನೆ ಕಡು ಪಾಪಂ ಪಲು ಮೀಯಲಾತ ಶುಚಿಯೇ ಕಾಕಾಳಿ ತಾಮ್ ಮೀಯದೆ ಗುಡಪಾನಗಳೊಳೆದ್ದ ಬೇವಿನ ಫಲಂ ಸ್ವಾದಪ್ಪುದೆ ಲೋಕದೋಳ್ ಮಡಿಯೇ ನಿರ್ಮಲ ಚಿತ್ತವೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಈ ಕೊನೆಯ ಪದ್ಯದಲ್ಲಿ ಕವಿಗಳು ಮಡಿ ಮತ್ತು ಶುಚಿತ್ವವನ್ನು ಕುರಿತು ನಮ್ಮ ಮುಂದೆ ಒಡೆಯೋಳು ತುಂಬಿರೆ ಪಂಕ ಅಂದರೆ ಒಡೆ ಅಂದರೆ ಹೊಟ್ಟೆ ಅಂತ, ಪಂಕ ಅಂದರೆ ಕೆಸರು ಅಂತ ಹೇಳ್ಬಿಟ್ಟು ಇಲ್ಲಿ ಅಂದರೆ ಹೊಟ್ಟೆ ಒಳಗೆ ನಾವು ಕೆಸರನ್ನು ತುಂಬಿಕೊಂಡು ಅಂದರೆ ನಾವು ಮನಸ್ಸಿನೊಳಗೆ ಕಲ್ಮಶವನ್ನು ಇಟ್ಕೊಂಡು ನಾವು ನಮ್ಮ ದೇಹದ ಮೇಲ್ಭಾಗವನ್ನು ಎಷ್ಟೇ ತೊಳ್ಕೊಂಡ್ರೂ ನಾವು ಒಳ್ಳೆಯವರಾಗೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ನಾವು ಮನಸ್ಸನ್ನು ಶುಚಿಯಾಗಿ ಇಟ್ಕೊಳ್ಬೇಕು. ಆಗ ಮಾತ್ರ ನಾವು ಶುದ್ಧವಾಗಿರೋದಕ್ಕೆ ಸಾಧ್ಯ ಆಗುತ್ತದೆ. ಹಾಗೆ ಕಡು ಪಾಪಂ ಪರು ಮೀಯಲಾದ ಶುಚಿಯೇ ಅಂದರೆ ಒಬ್ಬ ಹೆಚ್ಚು ಪಾಪ ಮಾಡಿದಂಥ ವ್ಯಕ್ತಿ ಹೆಚ್ಚು ಸಲ ಹೋಗಿ ನದಿ ಒಳಗೆ ಎಲ್ಲ ಮುಳುಗಿ ಬಂದರೆ ಅವನ ಪಾಪಗಳು ಯಾವುದೇ ಕಾರಣಕ್ಕೂ ಶುಚಿ ಆಗೋದಿಲ್ಲ. ಅವನು ಎಷ್ಟು ಪಾಪ ಮಾಡಿರ್ತಾನೆ, ಎಷ್ಟು ಸಲ ಸ್ನಾನ ಮಾಡಿದರೆ ಅವನ ಪಾಪಗಳು ಯಾವುದೇ ಕಾರಣಕ್ಕೂ ತೊಳೆದು ಹೋಗೋದಿಲ್ಲ. ಅವನು ಎಷ್ಟೇ ಸಲ ಸ್ನಾನ ಮಾಡಿದ್ರು ಕಾಕಾಳಿ ತಾಮ್ ಮೀಯದೆ ಅಂದರೆ ಅವನೆಷ್ಟು ಪಾಪ ಮಾಡಿ ಹೋಗಿ ನೀರೊಳಗೆ ಮುಳುಗಿದ್ರು ಆ ಕಾಗೆಗಳು ನೀರಿನೊಳಗೆ ಸ್ನಾನ ಮಾಡಿದಂತೆ ಆಗುತ್ತದೆ ಅಷ್ಟೇ. ಯಾಕಂದರೆ ಕಾಗೆಗಳು ಎಷ್ಟೇ ಸಲ ನೀರಿನೊಳಗೆ ಸ್ನಾನ ಮಾಡಿದ್ರು ಆ ಕಾಗೆಗಳು ಯಾವುದೇ ಕಾರಣಕ್ಕೂ ಬೆಳಗಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಹೆಚ್ಚು ಪಾಪ ಮಾಡಿದವನು ಎಷ್ಟೇ ಸಲ ನೀರಿನೊಳಗೆ ಮುಳುಗಿದ್ರು ಅವನ ಪಾಪಗಳು ಯಾವುದೇ ಕಾರಣಕ್ಕೂ ಕಳೆದು ಹೋಗೋದಿಲ್ಲ. ಗುಡಪಾನಗಳೊಳೆದ್ದ ಬೇವಿನ ಫಲ ಸ್ವಾದಪ್ಪುದೆ ಅಂದರೆ ನಾವು ಒಂದು ಬೇವಿನ ಕಾಯನ್ನು ಅಥವಾ ಬೇವಿನ ಕಡ್ಡಿಯನ್ನು, ಬೇವಿನ ಎಲೆಯನ್ನು ಹೋಗಿ ಬೆಲ್ಲದ ಪಾನಕದೊಳಗೆ ನೆನೆ ಇಟ್ಟರೆ ಅದು ಯಾವುದೇ ಕಾರಣಕ್ಕೂ ಸಿಹಿ ಆಗೋದಿಲ್ಲ. ಅದು ನಾವು ಎಷ್ಟೊತ್ತೇ ನೆನಕಿದ್ರೂ ಅದು ಕಹಿಯಾಗೇ ಇರ್ತದೆ. ಹಾಗಾಗಿ ಲೋಕದೊಳ್ ಮಡಿಯೇ ನಿರ್ಮಲ ಚಿತ್ತವೈ ಅಂದರೆ ಲೋಕದಲ್ಲಿ ಮಡಿ ಅಂದರೆ ನಮ್ಮ ಮನಸ್ಸು ಶುಚಿತ್ವವಾಗಿದ್ದರೆ, ನಮ್ಮ ಮನಸ್ಸು ನಿಷ್ಕಲ್ಮಶವಾಗಿದ್ದರೆ ಅದೇ ಮಡಿ ಎಂದು ಇಲ್ಲಿ ಕವಿಗಳು ನಮಗೆ ಮಡಿ ಮತ್ತು ಶುಚಿತ್ವವನ್ನು ಕುರಿತು ತಿಳಿಸುತ್ತಾರೆ. ಧನ್ಯವಾದಗಳು. ನನ್ನ ಹೆಸರು ಚೇತನ, ದ್ವಿತೀಯ PUC ವಾಣಿಜ್ಯ ವಿಭಾಗ. ಪದ್ಯ 4 ಪದೇಂ ಬಾಲಕ ನಿಮ್ಮನೆ. ಇದನ್ನು ಬರೆದಂಥ ಕವಿ ಹುಲಿಗೆರೆ ಸೋಮನಾಥ. ಈ ಪದ್ಯವನ್ನು ಸೋಮೇಶ್ವರ ಶತಕ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಇವರ ಅಂಕಿತ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಕೆಲವಂ ಬಲ್ಲವರಿಂದ ಕಲಿತು, ಕೆಲವಂ ಶಾಸ್ತ್ರಗಳನ್ನು ಕೇಳುತ್ತಂ, ಕೆಲವಂ ಮಾಡ್ಪವರಿಂದ ಕಂಡು, ಕೆಲವಂ ಸುಜ್ಞಾನದಿಂದ ನೋಡುತ್ತಂ, ಕೆಲವಂ ಸಜ್ಜನ ಸಂಘದಿಂದಲ್ ಅರಿಯಲ್ ಸರ್ವಜ್ಞನಪ್ಪಂ ನರಂ ಪಳ್ಳಂ ಸಮುದ್ರವೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಕೆಲವೊಂದನ್ನು ತಿಳಿದವರಿಂದ ಕಲಿತು, ಕೆಲವೊಂದನ್ನು ಬಲ್ಲವರಿಂದ ಅಂದರೆ ಪಂಡಿತರಿಂದ ತಿಳಿದು, ಕೆಲವೊಂದನ್ನು ಶಾಸ್ತ್ರ ಗ್ರಂಥ ಪುರಾಣಗಳಿಂದ ತಿಳಿದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಕೆಲವೊಂದನ್ನು ಬದುಕಿನಲ್ಲಿ ಆಚರಣೆ ಮಾಡುವವರಿಂದ ಕಲಿತು, ಕೆಲವೊಂದನ್ನು ಒಳ್ಳೆಯ ಜ್ಞಾನದಿಂದ ಸತ್ಯತೆಯನ್ನು ನೋಡಿ ಕಲಿಯಬೇಕು. ಕೆಲವೊಂದನ್ನು ಸಜ್ಜನ ಜನರಿಂದ ಅಂದರೆ ಒಳ್ಳೆಯ ಜನರಿಂದ ನೋಡಿ ಕಲಿಯಬೇಕು. ವಿವೇಕವುಳ್ಳವರ ಸಂಘವನ್ನು ಮಾಡಬೇಕು. ಆದ್ದರಿಂದ ಹಳ್ಳ ಕೊಳ್ಳ ಸೇರಿ ಸಮುದ್ರವಾಗುವಂತೆ ಒಬ್ಬ ವ್ಯಕ್ತಿಯು ಕೂಡ ಆ ಸೋಮೇಶ್ವರ ಆ ಸರ್ವಜ್ಞನಂತಹ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಬೇಕು ಎಂಬುದು ಮೊದಲನೇ ಪದ್ಯದ ಭಾವಾರ್ಥವಾಗಿದೆ. ಉಣದಿರ್ದ ದನಂ ಇರ್ದೊಡೇನು ಸುತನಿರ್ದೆ ಮುಪ್ಪಿನಲ್ಲಾಗದ ಒಣಗಲ್ಪರೈಗೆ ಬಾರದಿರ್ದ ಮಳೆ ತಾಂ ಬಂದೇನ್ ಆಪತ್ತಿನೊಳ್ ಮಣಿದುಂ ನೋಡದ ಬಂಧು ವೇಕತೆ ಎಣಿಸಲ್ ಕಾಲೋಚಿತ ಕೈದಿದ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಅನುಭವಿಸಲಾಗದ ಸಂಪತ್ತು ಇದ್ದರೆ ಫಲವೇನು? ಜೀವನದಲ್ಲಿ ಎಷ್ಟೇ ಹಣ ಅಂತಸ್ತು ಇದ್ದರೂ ಕೂಡ ಅದನ್ನು ಅನುಭವಿಸಲಾಗದಿದ್ದರೆ, ಅಂತಹ ಅಂತಸ್ತು ಇದ್ದರೆ
ಪ್ರಯೋಜನವೇನು? ವೃದ್ಧಾಪ್ಯದಲ್ಲಿ ನೋಡದ ಮಗನು ಇದ್ದರೆ ಪ್ರಯೋಜನವೇನು? ವಯಸ್ಸಾದ ಕಾಲದಲ್ಲಿ ಮಗನು ಸಹಾಯಕ್ಕೆ ಬರದಿದ್ದರೆ ಅಂತಹ ಮಗನು ಇದ್ದರೆ ಪ್ರಯೋಜನವೇನು? ಒಣಗಿದ ಬೆಳೆಗೆ ಮಳೆ ಬಂದರೆ ಪ್ರಯೋಜನವೇನು? ಬಿತ್ತಿದ ಬೆಳೆಗೆ ಚಿಗುರಾಗಿ ಹಸಿರಾಗಿರುವಂತಹ ಬೆಳೆಗೆ ಬಾರದ ಮಳೆಯು ಒಣಗಿ ಬರಡಾಗಿ ಬಾಡೋಗಿರುವಂತಹ ಬೆಳೆಗೆ ಮಳೆ ಬಂದರೆ ಪ್ರಯೋಜನವೇನು? ಕಷ್ಟ ಕಾಲದಲ್ಲಿ ಇಣುಕಿ ನೋಡಿ ಹೋಗುವಂತಹ ಬಂಧು ಇದ್ದರೆ ಪ್ರಯೋಜನವೇನು? ಕಷ್ಟ ಕಾಲದಲ್ಲಿ ಸಂಬಂಧಿಕರು, ಮಿತ್ರರು, ಬಂಧು ಮಿತ್ರರು ಇವರೆಲ್ಲರೂ ಸಹಾಯ ಮಾಡದಿದ್ದರೆ ಇಂತಹ ವ್ಯಕ್ತಿಗಳು ನಿಷ್ಪ್ರಯೋಜಕರಾಗಿರುತ್ತಾರೆ. ಚಿಗುರೆಂದು ಮೇಲೆ ಬೇವು ಸ್ವಾದಮಹುದೆ ಚೇಳ್ ಚಿಕ್ಕದೆನ್ ಅಳ್ಕರಿಂ ತೆಗೆಯಲ್ ಕಚ್ಚದೆ ಪಾಲ ನೋಡಿ ಪಣಿಯಂ ಸಾಕಲ್ಗೆ ವಿಶ್ವಾಸಿಯೇ ಕಗಮಂ ಸಾಕುವೆನೆಂದು ಗೂಗೆ ಮರಿಯಂ ಸಂಪ್ರೀತಿಯಂದೋವರೆ ಪಗೆಯಂ ಬಾಲಕನೆಂಬರೆ ಹರಹರ ಶ್ರೀ ಚನ್ನಸೋಮೇಶ್ವರ. ಬೇವಿನ ಎಲೆಯು ಕಹಿಯಾಗಿರುತ್ತದೆ, ಹಾಗಂತ ಚಿಗುರಿರುವಂತಹ ಬೇವಿನ ಎಲೆಯು ಸಿಹಿಯಾಗಿರುವುದಕ್ಕೆ ಸಾಧ್ಯವಿಲ್ಲ. ಚಿಗುರಿರುವಂತಹ ಬೇವಿನ ಎಲೆಯು ಕೂಡ ಕಹಿಯಾಗಿರುತ್ತದೆ. ಚೇಳು ಚಿಕ್ಕದೆಂದು ಮುಟ್ಟಲು ಹೋದರೆ ಕುಕ್ಕುವುದೇ ಬಿಡುವುದಿಲ್ಲ, ಏಕೆಂದರೆ ಚೇಳಿನ ಗುಣವೇ ಕುಕ್ಕುವಂತಹ ಗುಣವಾಗಿರುತ್ತದೆ. ಹಾವಿಗೆ ಎಷ್ಟೇ ಹಾಲೆರೆದರೂ ಕೂಡ ಹಾವು ಕಕ್ಕುವುದು ಕಾರ್ಕೋಟಕ ವಿಷವೇ ಹೊರತು ಅಮೃತವಾದಂತಹ ಹಾಲನ್ನಲ್ಲ. ನಾವು ಪಕ್ಷಿಗಳನ್ನು ಎಷ್ಟೇ ಪ್ರೀತಿಯಿಂದ ಸಾಕಿದರೂ ಕೂಡ ಗೂಬೆಯನ್ನು ಸಾಕಲು ಸಾಧ್ಯವಿಲ್ಲ, ಏಕೆಂದರೆ ಪ್ರತಿಯೊಬ್ಬರ ಜನರ ಮನಸ್ಸಿನಲ್ಲಿ ಗೂಬೆಯು ಕೂಡ ಅಪಶಕುನವಾದ ಪಕ್ಷಿ ಎಂದೇ ವಾಸಿಯಾಗಿರುತ್ತದೆ. ಕೆಟ್ಟತನ, ದುಷ್ಟತನ ಎಂಬುದು ಚಿಕ್ಕ ವಯಸ್ಸಿನಲ್ಲೇ ಬೆಳೆಸಿಕೊಂಡು ಹೋದರೆ ದೊಡ್ಡವರಾದ ಮೇಲೆ ಅದು ಒಳ್ಳೆತನವಾಗಿ ಬದಲಾಗುತ್ತೆ ಎಂಬುದು ಅಸಾಧ್ಯ, ಏಕೆಂದರೆ ದೊಡ್ಡವರಾದ ಮೇಲೆ ದುಷ್ಟತನ, ಕೆಟ್ಟತನ ಎಂಬುದು ಇನ್ನೂ ಜಾಸ್ತಿಯಾಗಿರುತ್ತದೆ ಹೊರತು ಕಡಿಮೆಯಾಗಿರುವುದಿಲ್ಲ. ಅರೆಯಂ ಸೀಳುವುಡೆ ಆನೆ ಮೆಟ್ಟಿಲಹುದೆ ಚಾಣಂಗಳಿಂದಲ್ಲದೆ ಕಿರುದಾಗಿರುವುದೇನು ಅಪಾಯಕರ ನೋರ್ವಂ ಕೋಟಿಗಿಡುಕು ಹೆಮ್ಮರನ್ ಇರ್ದೆನ್ ಅರಿಂದಲ್ ಎತ್ತಬಹುದೇ ಬಲ್ಬರಮಂ ಸನ್ನೆ ಸಾವಿರ ಕಾಲಾಳಿನ ಸತ್ವವೈ ಹರಹರ ಶ್ರೀ ಚನ್ನಸೋಮೇಶ್ವರ. ಬಂಡೆಯನ್ನು ಸೀಳಬೇಕಾದರೆ ಸಣ್ಣದಾದ ಒಂದು ಕಬ್ಬಿಣದ ಚಾಣದಿಂದ ಸಾಧ್ಯವೇ ಹೊರತು ದೊಡ್ಡ ಗಾತ್ರದ ಆನೆಯ ದೇಹದಿಂದ ಅಸಾಧ್ಯ. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂಬ ಗಾದೆಯೂ ಕೂಡ ಈ ಪದ್ಯದಲ್ಲಿ ಬಳಕೆಯಾಗಿದೆ. ಅತಿ ಭಾರವಾದ ವಸ್ತುವನ್ನು ಎತ್ತಲು ದೊಡ್ಡ ಮರದಿಂದ ಅಸಾಧ್ಯ. ದೊಡ್ಡದಾದ ಭಾರವಾದ ವಸ್ತುವನ್ನು ಎತ್ತಲು ಉಪಯೋಗಿಸುವ ಒಂದು ಸಣ್ಣ ಮೀಟುಗೋಲು 1000 ಕಾಲಾಳಿಗಳಿಗೆ ಸಮನಾಗಿರುತ್ತದೆ. ಆದ್ದರಿಂದ ಯುಕ್ತಿಗೆ ಮತ್ತು ಶಕ್ತಿಗೆ ಪ್ರಾಮುಖ್ಯತೆಯನ್ನು ನೀಡಬೇಕಾಗಿ ಸೋಮೇಶ್ವರರ ಆಶಯವಾಗಿರುತ್ತದೆ. ಹಿರಿಯಲ್ ಬಲ್ಲೊಡೆ ವೀರನಾಗು ದರೆಯೊಳ್ ನಾನ ಚಮತ್ಕಾರಮಂ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು ವಿಭುವಾಗರೆಂದೊಡೆಂ ಕೋಪಮಂ ತೊರೆಯಲ್ ಬಲ್ಲೊಡೆ ಯೋಗಿಯಪ್ಪುದರಿ ಷಡ್ವರ್ಗಗಳಂ ಗೆಲ್ವೊಡೆ ತೆರೆ ಬಲ್ಲರ್ಪಣೆಯಪ್ಪುದೈ ಹರಹರ ಶ್ರೀ ಚನ್ನಸೋಮೇಶ್ವರ. ಶತ್ರುಗಳನ್ನು ಭಯದಿಂದ ಎದುರಿಸಿ ಹಿರಿದು ಚುಚ್ಚಿ ಕೊಲ್ಲುವ ಸಾಮರ್ಥ್ಯವುಳ್ಳವನು ಮಾತ್ರ ವೀರನಾಗಲು ಸಾಧ್ಯ. ಮಂತ್ರಿಯಾಗಲು ಲೋಕವನ್ನು ನಾನಾ ರೀತಿಯ ಬುದ್ಧಿವಂತಿಕೆಯಿಂದ, ಚಮತ್ಕಾರಗಳಿಂದ, ತಂತ್ರಗಳನ್ನು ಹೊಂದಿದ್ದರೆ ಮಾತ್ರ ರಾಜನಿಗೆ ಸಲಹೆಯನ್ನು ನೀಡಬಹುದು. ರಾಜನಾಗಲು ಯಾರು ಏನೇ ಹೇಳಿದರೂ ಕೇಳಿಸಿಕೊಳ್ಳಬೇಕು ಮತ್ತು ಅವನ ಕೋಪವನ್ನು ತ್ಯಜಿಸಬೇಕು. ಹರಿಷಡ್ವರ್ಗಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಗೆಲ್ಲುವ ಸಾಮರ್ಥ್ಯವಿರುವವನು ಮಾತ್ರ ಯೋಗಿಯಾಗಲು ಸಾಧ್ಯವಾಗುತ್ತದೆ. ಪೊಳೆಯಲ್ ತುಂಬಿರೆ ಪಂಕ ಮೇಲೆ ತೊಳೆಯಲ್ ತಾಂ ಶುದ್ಧನೇನಪ್ಪನೆ ಕಡು ಪಾಪಂ ಬಲು ಮಿಯಾಲಾತ ಶುಚಿಯೇ ಕಾಕಾಳಿ ತಾಂ
ಸ್ವಾದಪ್ಪುದೆ ಲೋಕದೊಳ್ ಮಡಿಯೇ ನಿರ್ಮಲ ಚಿತ್ತವೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಹೊಟ್ಟೆಯಲ್ಲಿ ಕಲ್ಮಶದ ಕೆಸರನ್ನು ತುಂಬಿಕೊಂಡು ಮೇಲಿನ ನೋಟಕ್ಕೆ ತೊಳೆದು ಪರಿಶುದ್ಧನಾಗಲು ಸಾಧ್ಯವಿಲ್ಲ. ವಿಪರೀತ ಕೆಟ್ಟ ಕೆಲಸವನ್ನು ಮಾಡಿ ಪಾಪ ಕರ್ಮಗಳನ್ನು ಮಾಡಿ ತೀರ್ಥ ಸ್ನಾನವನ್ನು ಮಾಡಿದರೆ ಪಾಪ ಹೋಗಲು ಸಾಧ್ಯವೇ ಇಲ್ಲ. ಒಂದು ಕಾಗೆಯು ಕೂಡ ನೀರಿನಲ್ಲಿ ಮುಳುಗಿ ಏಳುವುದಿಲ್ಲವೇ? ಒಂದು ಬೇವಿನ ಬೀಜವನ್ನು ಬೆಲ್ಲದ ಪಾಕಕ್ಕೆ ಹಾಕಿದರೆ ಬೇವಿನ ಬೀಜವು ಸಿಹಿಯಾಗಿರುವುದಿಲ್ಲ. ಏಕೆಂದರೆ ಬೇವಿನ ಬೀಜವು ಅದರ ಕಹಿಯಾದ ಗುಣವನ್ನು ಬಿಟ್ಟುಕೊಡುವುದಿಲ್ಲ. ಹಾಗಾಗಿ ನಿಜವಾದ ಮಡಿ ಎಂದರೆ ಮನಸ್ಸಿನಲ್ಲಿ ಶುದ್ಧೀಕರಣಗೊಂಡಿರಬೇಕೇ ಹೊರತು ಹೊರನೋಟಕ್ಕೆ ಶೋಭೆಯಾಗಿರುವುದರಿಂದ ಯಾವ ಉಪಯೋಗವೂ ಇಲ್ಲ ಎಂಬುದು ಕವಿ ತಿಳಿಸಿದ್ದಾರೆ. ಧನ್ಯವಾದಗಳು. ನನ್ನ ಹೆಸರು ಜಯಶ್ರೀ. ನಾನು ದ್ವಿತೀಯ PUC ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಇವತ್ತು ಪಗೆಯಂ ಬಾಲಕನೆಂಬರೆ ಪದ್ಯ ಭಾಗವನ್ನು ಹೇಳುತ್ತಿದ್ದೇನೆ. ಪಗೆಯಂ ಬಾಲಕನೆಂಬರೆ ಪದ್ಯ ಭಾಗವನ್ನು ಕುಲಗಿರಿ ಸೋಮನಾಥನವರು ರಚಿಸಿದ್ದಾರೆ. ಈ ಪದ್ಯ ಭಾಗವನ್ನು ಸೋಮೇಶ್ವರ ಶತಕ ಎಂಬ ಕಾವ್ಯನಾಮದಿಂದ ಆರಿಸಿಕೊಳ್ಳಲಾಗಿದೆ. ಪದ್ಯವನ್ನು ನೋಡುವುದಾದರೆ, ಕೆಲವಂ ಪಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳನ್ನು ಕೇಳಿದಂ, ಕೆಲವಂ ಮಾಡ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿ ನೋಡಿದಂ, ಕೆಲವಂ ಸಜ್ಜನ ಸಂಘದಿಂದ ಹರಿಯಲ್ ಸರ್ವಜ್ಞನಪ್ಪಂ ನರಂ ಫಲವು ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಈ ಪದ್ಯದಲ್ಲಿ ಜ್ಞಾನವನ್ನು ಪಡೆಯುವ ಮಾರ್ಗವನ್ನು ತಿಳಿಸಿಕೊಡುತ್ತಿದ್ದಾರೆ. ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳನ್ನು ಕೇಳುತ್ತಂ ಅಂದರೆ ಕೆಲವೊಂದನ್ನು ಎಲ್ಲ ತಿಳಿದವರಿಂದ ಕಲಿತು ಇನ್ನು ಕೆಲವೊಂದನ್ನು ಶಾಸ್ತ್ರ ಪುರಾಣ ಗ್ರಂಥಗಳಿಂದ ಕಲಿಯಬೇಕೆಂದು ಇಲ್ಲಿ ಹೇಳಿದ್ದಾರೆ. ಕೆಲವಂ ಮಾಡ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿ ನೋಡಿದಂ ಅಂದರೆ ಇನ್ನು ಕೆಲವೊಂದನ್ನು ಆಚರಣೆ ಮಾಡುವವರನ್ನು ನೋಡಿ ಕಲಿಯಬೇಕು. ಇನ್ನು ಕೆಲವೊಬ್ಬರನ್ನು ಸ್ವಂತ ಮಾರ್ಗದಿಂದ ಒಳ್ಳೆಯ ಮಾರ್ಗದಿಂದ ನೋಡಿ ಕಲಿಯಬೇಕೆಂದು ಹೇಳುತ್ತಿದ್ದಾರೆ. ಕೆಲವಂ ಸಜ್ಜನ ಸಂಘದಿಂದ ಹರಿಯಲ್ ಸರ್ವಜ್ಞನಪ್ಪಂ ನರಂ ಫಲವು ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಅಂದರೆ ಕೆಲವೊಂದನ್ನು ಒಳ್ಳೆಯ ಜನರಿಂದ ಒಳ್ಳೆಯ ಜನರ ಸಂಘದಿಂದ ಕಲಿಯಬೇಕು. ಹಾಗೆಯೇ ಹಲವು ಹಳ್ಳ ಕೊಳ್ಳಗಳು ಸೇರಿ ಹೇಗೆ ಸಮುದ್ರವಾಗುತ್ತಲ್ಲ ಹಾಗೆ ನಾವು ಸರ್ವಜ್ಞನಂತಹ ಜ್ಞಾನವನ್ನು ಪಡೆದು ಒಳ್ಳೆಯ ಮಾರ್ಗದಿಂದ ನಡೆಯಬೇಕೆಂದು ಇಲ್ಲಿ ಕುಲಗಿರಿ ಸೋಮನಾಥನವರು ಹೇಳುತ್ತಿದ್ದಾರೆ. ಇಲ್ಲಿ ನರ ಅನ್ನುವುದು ಜ್ಞಾನವನ್ನು ಬರುವುದು. ಎರಡನೇ ಪದ್ಯ ಭಾಗ ನೋಡುವುದಾದರೆ, ಉಣದಿಪ್ಪ ದನಂ ನಿರ್ದೊಡೆನು ಸುತನಿದ್ದಂ ಉಪ್ಪಿನಲ್ಲಾಗದ ಒಣಗಲ್ ಪೈರಿಗೆ ಬಾರದಿದ್ದ ಮಳೆ ತಾಂ ಬಂದೆ ಆಪತ್ತಿನೊಳ್ ಮಣಿದುಂ ನೋಡದ ಬಂಧು ವೇದಕ್ಕೆ ಇಳಿಸಲ್ ಕಾಲೋಚಿತ ಕೈದ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚನ್ನ ಸೋಮೇಶ್ವರ. ಈ ಪದ್ಯ ಭಾಗದಲ್ಲಿ ಸಮಯ ಮತ್ತು ಸಂಬಂಧಿಗಳ ಮಹತ್ವವನ್ನು ತಿಳಿಸಿಕೊಡುತ್ತದೆ. ಉಣದಿಪ್ಪ ದನಂ ಇರ್ದೊಡೇನು ಸುತನಿದ್ದಂ ಮುಪ್ಪಿನಲ್ಲಾಗದ ಅಂದರೆ ಅನುಭವಿಸಲಾಗದ ಸಂಪತ್ತು ಎಷ್ಟಿದ್ದರೂ ಅದು ಉಪಯೋಗಕ್ಕೆ ಬಾರದು. ಹಾಗೆಯೇ ವೃದ್ಧಾಪ್ಯದಲ್ಲಿದ್ದಾಗ ಅವರನ್ನು ನೋಡಿಕೊಳ್ಳುವ ಮಗ ಇದ್ದರೆ ಅದು ಉಪಯೋಗಕ್ಕೆ ಬಾರದು. ಹಾಗೆಯೇ ಒಣಗಲ್ ಪೈರಿಗೆ ಬಾರದಿದ್ದ ಮಳೆ ತಾಂ ಬಂದೆ ನಾಪತ್ತಿನೊಳ್ ಅಂದರೆ ಚಿಗುರುತ್ತಿರುವ ಬೆಳೆಗೆ ಮಳೆ ಬೇಕೇ ಹೊರತು ಒಣಗಿರುವ ಪೈರಿಗೆ ಮಳೆ ಬೇಡ. ಹಾಗಾಗಿ ಒಣಗುತ್ತಿರುವ ಪೈರಿಗೆ ಮಳೆ ಬಂದರೆ ಅದು ಉಪಯೋಗಕ್ಕೆ ಬರುವುದಿಲ್ಲ. ಹಾಗೆಯೇ ಮಣಿದು ನೋಡದ ಬಂಧು ವೇದಕ್ಕೆ ಇಳಿಸಲ್ ಕಾಲೋಚಿತ ಕೈಯಿಂದ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚನ್ನ ಸೋಮೇಶ್ವರ. ಅಂದರೆ ನಾವು ಕಷ್ಟ ಕಾಲದಲ್ಲಿದ್ದಾಗ ಇಳಿಯೂ ನೋಡದ
ನಾವು ವಿಶ್ವಾಸದಿಂದ ಸಾಕುತ್ತೇವೆ ಎಂದರೆ ಅದು ವಿಷಗಾರದೆ ಬಿಡುವುದಿಲ್ಲ. ಹಾಗೆಯೇ ಕಗಮಂ ಸಾಕುವುದೆಂದು ಗೂಗೆ ಮರಿಯಂ ಸಂಪ್ರೀತಿಯಂ ದೋವರೆ ಬಗೆಯಂ ಬಾಲಕನೆಂಬರೆ ಹರಹರ ಶ್ರೀ ಚನ್ನಸೋಮೇಶ್ವರ ಎಂದರೆ ಪಕ್ಷಿಗಳನ್ನು ಸಾಕುವೆನೆಂದು ಗೂಬೆ ಮರಿಯನ್ನು ಸಾಕಲು ಸಾಧ್ಯವಿಲ್ಲ. ದೇಶ ಕೆಟ್ಟವನೇ ಇಟ್ಟುಕೊಂಡಿರುವ ಬಾಲಕನನ್ನು ಅವನಿಗೆ ಪ್ರೀತಿ ತೋರಿಸಲು ಸಾಧ್ಯವಿಲ್ಲ ಎಂದು ಇಲ್ಲಿ ಪುಲಗೇರಿ ಸೋಮನಾಥನವರು ಹೇಳುತ್ತಿದ್ದಾರೆ. ಈಗ 4ನೇ ಪದ್ಯಭಾಗ ನೋಡುವುದಾದರೆ, ಹರೆಯಂ ಸಿರಿಲೊಡನೆ ಮೆಟ್ಟಲಹುದೇ ಶಾಣಗಳಿಂದಲ್ಲದೆ ಕಿರುದಾಗಿದ್ದೊಡದೆ ಉಪಾಯ ಪರನೋರ್ವಂ ಕೋಟಿಗಿಡಕ್ಕೂ ಹೆಮ್ಮರ ಇರ್ದೆನ್ ಆದ್ದರಿಂದ ಎತ್ತಬಹುದೇ ಬಲ್ಮರಮಂ ಸನ್ನೆ ಸಾವಿರ ಕಾಲಾಳಿನ ಸತ್ವವೇ ಹರಹರ ಶ್ರೀ ಚನ್ನಸೋಮೇಶ್ವರ. ಈ ಪದ್ಯಭಾಗದಲ್ಲಿ ಸಣ್ಣ ವಸ್ತುಗಳ ಮಹತ್ವದ ಬಗ್ಗೆ ತಿಳಿಸಿಕೊಡುತ್ತಿದ್ದಾರೆ. ಅರಯಂ ಸೀಳೊಡನೆ ಮೆಟ್ಟಲಹುದೇ ಚಾಣಗಳಿಲ್ಲದೆ ಕಿರುದಾಗಿದ್ದೊಡೆ ಉಪಾಯ ಪರನೋರ್ವ ಕೋಟಿ ಗಿಡಕ್ಕೂ ಹೆಮ್ಮರನ್ ಇರ್ದೆನ್ ಆದ್ದರಿಂದಲ್ ಎತ್ತಬಹುದೇ ಬಲ್ಮರಂ ಸನ್ನೆ ಸಾವಿರ ಕಾಲಾಳಿನ ಸತ್ವವೇ ಹರಹರ ಶ್ರೀ ಚನ್ನಸೋಮೇಶ್ವರ. ಅಂದರೆ ಬಂಡೆಯನ್ನು ಸೀಳಲು ಒಂದು ಸಣ್ಣ ಚಾಣ ಅಥವಾ ಹುಳಿಯಿಂದ ಸಾಧ್ಯವೇ ಹೊರತು ಆನೆಯಿಂದ ಅಸಾಧ್ಯ. ಹಾಗೆಯೇ ಉಪಾಯ ಬಲ್ಲವನು ಒಬ್ಬನೇ ಆಗಿದ್ದರೂ ಅವನು ಸಾಮಾನ್ಯ ಕೋಟಿ ಜನಕ್ಕೆ ಸಮಾನ ಎಂದು ಹೇಳುತ್ತಿದ್ದಾರೆ. ಹಾಗೆಯೇ ದೊಡ್ಡ ವಸ್ತುವನ್ನು ಎತ್ತಲು ಮರದಿಂದ ಸಾಧ್ಯವಿಲ್ಲ. ಆ ವಸ್ತುವನ್ನು ಎತ್ತಲು ಸಾಮಾನ್ಯ ಮೀಟುಗೋಲಿನಿಂದ ಸಾಧ್ಯವೇ ಹೊರತು ಮರದಿಂದಲ್ಲ ಎಂದು ಇಲ್ಲಿ ಹೇಳುತ್ತಿದ್ದಾರೆ. ಆ ಮೀಟುಗೋಲು 1000 ಕಾಲಾಳಿನ ಸಮ ಎಂದು ಇಲ್ಲಿ ಪುಲಗೇರಿ ಸೋಮನಾಥನವರು ಹೇಳುತ್ತಿದ್ದಾರೆ. ಹಾಗೆ 5ನೇ ಪದ್ಯಭಾಗ ನೋಡುವುದಾದರೆ, ಹಿರಿಯಲ್ ಬಲ್ಲೊಡೆ ವೀರನಾಗು ದರೆಯೋಳ್ ನಾನಾ ಚಮತ್ಕಾರಮಂ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು ಋಭುವಾಗರೆಂದೊಡಂ ಕೋಪಂ ತೊರೆಯಲ್ ಬಲ್ಲೊಡೆ ಯೋಗಿಯಪ್ಪುಲ್ ಹರಿ ಷಡ್ವರ್ಗಗಳಂ ಗೆಲ್ಲೊಡೆ ತೆರೆ ಬಲ್ಲೋರ್ ಕೊಣೆ ಎಪ್ಪುದೈ ಹರಹರ ಶ್ರೀ ಚನ್ನಸೋಮೇಶ್ವರ. ಈ ಪದ್ಯಭಾಗದಲ್ಲಿ ಅರ್ಹತೆ ಮತ್ತು ಯೋಗ್ಯತೆಯ ಕುರಿತು ಹೇಳುತ್ತಿದ್ದಾರೆ. ಹಿರಿಯಲ್ ಬಲ್ಲೊಡೆ ವೀರನಾಗಲು ಬಯಸುವವನು ಎದುರಾಳಿಯೊಡನೆ ಯುದ್ಧ ಸಾಮಗ್ರಿಗಳನ್ನಿಟ್ಟುಕೊಂಡು ಹೋರಾಡಲು, ಅಂದರೆ ಚುಚ್ಚಿ ಸಾಯಿಸುವುದಕ್ಕೆ ಬಂದರೆ ಅಂಥವನು ವೀರನಾಗಲು ಸಾಧ್ಯ. ಹಾಗೆಯೇ ಮಂತ್ರಿಯಾಗಲು ಬಯಸುವವನು ಪ್ರಪಂಚದ ನಾನಾ ಚಮತ್ಕಾರಗಳನ್ನು ಕಲಿತು ವಿದ್ವಾಂಸನಾಗಿದ್ದರೆ ಮಾತ್ರ ಅಂಥವನು ಮಂತ್ರಿಯಾಗಲು ಸಾಧ್ಯ. ಹಾಗೆಯೇ ರಾಜನಾಗಲು ಬಯಸುವವನು ತಾಳ್ಮೆ, ವಿವೇಕ, ಚಿತ್ತದಿಂದ ಆಲೋಚಿಸುವ ಮನಸ್ಸನ್ನು ಹೊಂದಿರುವವನು ಮಾತ್ರ ರಾಜನಾಗಲು ಸಾಧ್ಯ. ಹಾಗೆ ಯೋಗಿಯಾಗಲು ಬಯಸುವವನು ತ್ಯಾಗ, ಕ್ರೋಧ, ಮದ, ಮಾತ್ಸರ್ಯ ಇವುಗಳನ್ನೆಲ್ಲ ಇಂತಹ ಷಡ್ವರ್ಗಗಳನ್ನು ತ್ಯಜಿಸುವಂಥವನಾಗಿರಬೇಕು. ಅಂಥವನು ಯೋಗಿಯಾಗಲು ಸಾಧ್ಯವೇ ಹೊರತು ಇವನ್ನೆಲ್ಲ ರೂಢಿಸಿಕೊಂಡವರು ಯೋಗಿಯಾಗಲು ಸಾಧ್ಯವಿಲ್ಲ ಎಂದು ಇಲ್ಲಿ ಪುಲಗೇರಿ ಸೋಮನಾಥನವರು ಹೇಳಿದ್ದಾರೆ. 6ನೇ ಪದ್ಯಭಾಗ ನೋಡುವುದಾದರೆ, ಕೊಡೆಯೋಳ್ ತುಂಬಿರೆ ಪಂಕ ಮೇಲೆ ತೊಳೆಯಲ್ ತಾಂ ಶುದ್ಧನೇನಪ್ಪನೆ ಕಡುಪಾಪಂ ಬಲು ಮಿಯಲತ ಶುಚಿಯೇ ಕಾಕಾಳಿ ತಾಂ ಮಿಯದೆ ಗುಡಪಾನಗಳೊಳ್ಳದ್ದೆ ಬೇವಿನ ಫಲಂ ಸ್ವಾದವುದೇ ಲೋಕದೊಳ್ ಮಡಿವೆ ನಿರ್ಮಲ ಚಿತ್ತವೈ ಹರಹರ ಶ್ರೀ ಚನ್ನಸೋಮೇಶ್ವರ. ಅಂದರೆ ಹೊಟ್ಟೆ ತುಂಬ ಬರೀ